ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರಮ್ಮ ಇವರು ಅಪ್ಪ ಮಗಳು. ಹಿಡ್ಕೊಂಡ್ಲು Hey. 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 ಹಿಡ್ಕೊಳ್ಳಿ ಅದು ಹಿಡ್ಕೊಳ್ಳಿ, ನೀವು ಹಿಡ್ಕೊಳ್ಳಿ. ಅಯ್ಯಮ್ಮ Hey. ಇವಾಗಲೇ ಕಿತ್ತಿಕ್ ಬಿಡ್ತಾಳಪ್ಪ ಅವಳು. Hey. ಇಲ್ಲಿ ನೋಡಿ ಹನಿಮಾ, ಹನಿಮಾ. Hey. 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 ಅಬ್ಬಾ ಸಿಕ್ತಿಲ್ವಾ ನಿನ್ಗೆ? ನಿಮ್ಮಂಗೆ ಅಂತ ಗಿಣಿ ಬಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳಿಬಿಟ್ಟು ಮಂಡಕ್ಕಿ ಒಗ್ಗರಣೆ ಮತ್ತು ಮೆಣಸಿನ್ಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮಂಡಕ್ಕಿ ಒಗ್ಗರಣೆಗೆ ಫಸ್ಟ್ ಒಗ್ಗರಣೆ ಹಾಕ್ಕೋಬೇಕು. ನಂತರ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಶಿನ ಪುಡಿ, ಉಪ್ಪು ಮತ್ತು ಟೊಮೊಟೊ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆನೇನು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಅಂದರೆ ಹಸಿ ಬೆಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಫುಲ್ ಫ್ರೈ ಆಗಬೇಕು, ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಅಮ್ಮ ಎಲ್ಲ ಮಂಡಕ್ಕಿ ಒಗ್ಗರಣೆ ಮತ್ತು ಎಲ್ಲ ಕಲಿಸ್ಬಿಟ್ಟು ಮೆಣಸಿನ್ಕಾಯಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದಾರೆ ಇಲ್ಲಿ. ನೋಡಿ ಈ ರೀತಿಯಾಗಿತ್ತು ಮಂಡಕ್ಕಿ ಒಗ್ಗರಣೆ, ತುಂಬಾ ಚೆನ್ನಾಗಾಗಿತ್ತು. ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ವಾ ಇದು, ತುಂಬಾ ಚೆನ್ನಾಗಿ ಬಂದಿತ್ತು. ನನಗೂ ತುಂಬಾ ಇಷ್ಟ, ನಮ್ಮನೇಲಿ ಎಲ್ರಿಗೂ ಇಷ್ಟ ಈ ಮಂಡಕ್ಕಿ ಒಗ್ಗರಣೆ ಮೆಣಸಿನ್ಕಾಯಿ ಕಾಂಬಿನೇಷನ್ನು. ಹಾಗೆ ಈ ಮಂಡಕ್ಕಿ ಒಗ್ಗರಣೆಗೆ ಕಡಲೆ ಪುಡಿ ಹಾಕ್ತಾರೆ, ಅಂದರೆ ಹುರ್ಗಡ್ಲೆ ಇರುತ್ತೆ ಅಲ್ವಾ, ಅದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಮ್ಮ ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಇದ್ವು, ಅದನ್ನು ಕೂಡ ಕರಿತಾ ಇದ್ದಾರೆ ಎಣ್ಣೆಯಲ್ಲಿ. ಹಾಗೆ ಈ ಮೆಣಸಿನ್ಕಾಯಿ ಮಾಡಲಿಕ್ಕೆ ಅಮ್ಮ ಇಲ್ಲಿ ರೆಡಿ ಮಾಡ್ಕೊತಾ ಇದ್ರು. ಕಡಲೆ ಹಿಟ್ಟೆಲ್ಲ ಕಲಿಸ್ಕೊಂಡು ಮೆಣಸಿನ್ಕಾಯಿನ ಸೆಂಟ್ರಿಗೆ ಗೀ ಕೊಯ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹದ್ಬಿಟ್ಟು ಹಾಕ್ತಾಯಿದ್ರು. ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೆಣಸಿನ್ಕಾಯಿ, ನನಗಂತೂ ತುಂಬಾ ಇಷ್ಟ ಅಮ್ಮ ಮಾಡೋ ಮೆಣಸಿನ್ಕಾಯಿ ಅಂದರೆ. ನೋಡಿ ಈ ರೀತಿಯಲ್ಲಿ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿದ್ವು. ಮೆಣಸಿನ್ಕಾಯಿ ಒಂಚೂರು ಖಾರ ಇರಲಿಲ್ಲ, ಹಾಗಾಗಿ ಇನ್ನೂ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಚೆನ್ನಾಗಿ ಬಂದವಲ್ಲ. ತಗೊಂಡೋಗಿ ಪೇಪರ್ ಮೇಲೆ ಹಾರಾಕಿ ಅಂತ ಹೇಳಿದ್ರಲ್ವಾ? ಹಾಂ ಅದೇನೆ. ನಾವು ಡೈರೆಕ್ಟ್ ಫ್ರಿಜ್ ಇಟ್ಟರೆ ಅದು ಹಂಗೆ ಕೆಟ್ಟೋಗ್ದಂಗೆ ಆಗ್ಬಿಡ್ತಾ ಒಳಗೇನೆ. ಇದು ಕಾರ್ತಿಕ ಸೋಮವಾರ ಅಲ್ವಾ, ಹಾಗಾಗಿ ಅಮ್ಮ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ನಿಂಬೆಹಣ್ಣು ಎಲೆ ಇರಲಿಲ್ಲ, ಹಾಗೆ ಹೂವು ಕೂಡ ಖಾಲಿ ಆಗಿದ್ವು, ಅವನ್ನು ಕೂಡ ತರಲಿಕ್ಕೆ ಅಂತ ಹೋಗಿದ್ವಿ. ಹಾಗೆ ಬರುವಾಗ ನಮ್ಮ ಮನೆ ಹತ್ರನೇ ಬಾಳೆಹಣ್ಣಿನ ಮಂಡಿ ಇದೆ, ಅಲ್ಲಿ ಬಾಳೆಹಣ್ಣು ತುಂಬಾ ಚೆನ್ನಾಗಿ ಸಿಗ್ತವೆ, ಅಂದರೆ ಫ್ರೆಶ್ ಆಗಿರ್ತವೆ. ಹಾಗಾಗಿ ಅಲ್ಲೇ ನಾವು ಯಾವಾಗಲೂ ತೊಗೊಬರೋದು. ಇಲ್ಲಿ ಚಿಕ್ಕ ಬಾಳೆಹಣ್ಣು ಮತ್ತು ಏಲಕ್ಕಿ ಬಾಳೆಹಣ್ಣು, ರಸಬಾಳೆಹಣ್ಣು ಎಲ್ಲ ಬಾಳೆಹಣ್ಣು ಸಿಗ್ತವೆ. ನಮಗೆ ಚಿಕ್ಕ ಬಾಳೆಹಣ್ಣು ಬೇಕಿತ್ತು ಅಂದರೆ ತೊಗೊಂಬಿಟ್ಟು ಬಂದ್ವಿ. ಹಾಯ್ ಹಲೋ ಮೇಡಮ್, ಮೇಡಮ್. ಇದು ಯಾರ್ಯಾರಿಗೆಲ್ಲ ನೆನಪಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದು ಬಂದು ಬರ್ಫಿ, ಹಾಲಿನ ಬರ್ಫಿ, ನನಗಂತೂ ತುಂಬಾ ಇಷ್ಟ. ನಾನಿಲ್ಲಿ ಒಂದು ಪುಟ್ಟ ಅಂಗಡಿ ಇತ್ತು, ಅಲ್ಲಿಗೆ ಹೋಗಿದ್ವಿ ಏನೋ ತರಲಿಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಈ ಬರ್ಫಿ ಕಂಡ್ವು, ನನಗೆ ನೆನಪಾಯಿತು ಹಳೆ ಡೇಸ್ ಎಲ್ಲ. ಸೊ ಹಾಗಾಗಿ ನಾನು ಇದನ್ನು ಕೂಡ ತೊಗೊಂಬಂದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಮೋರಿಗೆ ಕೂಡ ಹೋಗಿದ್ವಿ, ನನಗೆ ಕ್ರೀಮ್ ಬೇಕಿತ್ತು ಅಂತ ಹೇಳಿಬಿಟ್ಟು. ಅಲ್ಲಿ ಎಲ್ಲ ಸರ್ಚ್ ಮಾಡ್ತಾ ಇದ್ದೆ, ಬಟ್ ನನಗೆ ಅಲ್ಲೆಲ್ಲೂ ಸಿಗಲಿಲ್ಲ. ಎಲ್ಲ ಫೇಸ್ ವಾಶಸ್ ಅವೇ ಇದ್ವು.
ಹಾಗಾಗಿ ನನಗೆ ಬೇಕಾಗಿರೋದು ಸಿಗಲಿಲ್ಲ ಅಂತೇಳ್ಬಿಟ್ಟು ನಾವು ಹಾಗೆ ರಿಟರ್ನ್ ಬಂದ್ವಿ. ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಹೇಳಿಬಿಟ್ಟು. ಅಲ್ಲಿದೆ ಬಾಬುಂದು. ಆ್ಯಂಡ್ ಇಲ್ಲಿ ಇದು ಕಾರ್ತಿಕ ಸೋಮವಾರದ ಪೂಜೆ ನಡೆದಿದೆ. ಆ್ಯಂಡ್ ಇಲ್ಲಿ ನಮಗೆ ಕಾಫಿನೂ ರೆಡಿ ಆಗ್ತಾ ಇದೆ. ಸರಿ, ಕಾಫಿ ಅಂತ ಇಟ್ಟು ಟೀ ಕೂಡ ರೆಡಿ ಆಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಆ್ಯಂಡ್ ಅಲ್ಲಿ ನನ್ನ ಮಗಳು ಕೂಡ ಮಲ್ಕೊಂಡಿದ್ದಾಳೆ. ಕಾರ್ತಿಕ ಸೋಮವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದೀವಿ. ಫಸ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಬಿಟ್ಟು ಮಲಗಿಸ್ಬಿಡ್ತೀವಿ. ಯಾಕೆ ಅಂದರೆ ಆಚೆ ಕಡೆ ಕರ್ಕೊಂಡೋದಾಗ ಕಿರಿಕಿರಿ ಮಾಡಬಾರ್ದಲ್ವ. ಅವಳಿಗೆ ನಿದ್ದೆ ಆಗಿದ್ರೆ ಅವಳು ಫ್ರೆಶ್ ಆಗಿರ್ತಾಳೆ, ಅವಳು ಏನೋ ಅಷ್ಟು ತೊಂದರೆ ಕೊಡೋದಿಲ್ಲ. ಹಾಗಾಗಿ ಇದು ಬಂದು ನನ್ನ ಔಟ್ಫಿಟ್ಟು. ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದೆ. ಇದ್ರ ಲಿಂಕ್ ಕೂಡ ನಾನು ಹಾಕಿದ್ದೀನಿ ಹಳೆ ವಿಡಿಯೋದಲ್ಲಿ, ಚೆಕ್ ಮಾಡಿ. ಬಿಸಿ ಬಿಸಿ ಬ್ರೆಡ್ಡು ಕಾಫಿ ಕುಡಿದು ದೇವಸ್ಥಾನಕ್ಕೆ ಹೋಗೋದು. ಮತ್ತು ಆದ ಮಾಡ್ತಿದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಿಮ್ಮ ಪಪ್ಪ ಇಲ್ಲಿ ಕಾಣಂಗಿಲ್ಲ, ಅಲ್ಲಿ ಬರ್ತಿದ್ದಾರಲ್ಲ, ದೊಡ್ಡದಾಗ್ಬಿಡ್ತಲ್ಲ ಸ್ಟಿಕ್ಕರ್. ಹನಿಮ ಹನಿಮ ಏನು ತಿಂತಿದ್ದೀರಿ? ಯಾಕೆ ಹೇಳ್ತಾ ಇರೋದು? ನೋಡಿ 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 ನಾವು ಕಾಡುಮಲ್ಲೇಶ್ವರ ಟೆಂಪಲ್ಗೆ ಹೋಗಿದ್ವಿ ಬಸ್ಸಲ್ಲಿ. ನಾನು, ಅಮ್ಮ ಮತ್ತು ನನ್ನ ಹಸ್ಬೆಂಡು ಮತ್ತು ಮಗಳು. ಅಲ್ಲಿ ಫುಲ್ ಬಸ್ ರಶ್ ಆಗಿತ್ತು. ಹಾಗೆ ಬಸ್ಸಲ್ಲಿರೋರು ನನ್ನ ಮಗಳು ಮಾತಾಡಿಸ್ತಾ ಇದ್ರು, ಅವಳು ಎಲ್ಲರನ್ನ ನೋಡ್ತಾ ಇದ್ಲು. ಇದು ಬಂದು ಮಲ್ಲೇಶ್ವರಂ ಸರ್ಕಲ್ ಹತ್ರ. ಬಸ್ ಅಂದ್ರೆ ತುಂಬ ರಶ್ ಆಗ್ತಾ ಇತ್ತು ಅಲ್ಲ, ಅವಳು ಎಲ್ಲನೂ ನನ್ನ ಕೈಯಲ್ಲಿರೋ ಪರ್ಸು ಎಲ್ಲನೂ ಕೀಳಕ್ಕೆ ಟ್ರೈ ಮಾಡ್ತಾ ಇದ್ಲು. ನೋಡಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಮಲ್ಲೇಶ್ವರಂ ಸಿಗ್ನಲ್ ಹತ್ರ. ನಾವು ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ನಾನು ಏನಾದರೂ ಶಾಪಿಂಗ್ ಅಂತ ಬಂದರೆ ಇಲ್ಲಿಗೆ ಬರ್ತಾ ಇದ್ದೆ, ಯಾಕೆಂದರೆ ನಮ್ಗೆ ಏರಿಯಾಗೆ ನಮ್ಮ ಮನೆಯಾಗಿ ಇದು ಹತ್ರ ಅಲ್ವಾ. ಹಾಗಾಗಿ ಫಸ್ಟು ಜಯನಗರ ಹೋಗ್ತಾ ಇದ್ದೆ. ಜಯನಗರ ಚೆನ್ನಾಗಿ ಕೈ ಸಿಗ್ತಾ ಇತ್ತು. ಇದು ಬಂದು ನಾವು ದೇವಸ್ಥಾನ ಹತ್ರ ರೀಚ್ ಆದ್ವಿ, ಕಾಡುಮಲ್ಲೇಶ್ವರ ದೇವಸ್ಥಾನದ ಹತ್ತತ್ರ. ನಾವು ಅರೌಂಡ್ 4 o'clock ಆಗಿ ಬಂದಿದ್ವಿ. 4:30 ಆಗಿ ಬಂದಿದ್ವಿ. ಅಷ್ಟು ರಶ್ ಇರಲಿಲ್ಲ. ನಾವು ಬರುವಾಗ ಅರೌಂಡ್ 6:30 ಆಗಿತ್ತು. ತುಂಬಾ ರಶ್ ಆಗಿತ್ತು, ಏಕೆಂದರೆ ಆ ಟೈಮಲ್ಲಿ ಎಲ್ಲ ಕಂಪ್ನಿಗಳೆಲ್ಲ ಬಿಟ್ಟಿರ್ತಲ್ಲ. ಹಾಗಾಗಿ ನೋಡಿ, ಇವಾಗಲೂ ಕೂಡ ಅಷ್ಟೇ, ಅಂದರೆ ವಯಸ್ಸಾದಂಥವ್ರು ಮನೇಲಿ ಇರ್ತಾರಲ್ಲ, ಅವರೆಲ್ಲ ಬಂದುಬಿಟ್ಟಿದ್ರು. ತುಂಬಾ ರಶ್ ಇತ್ತು ಇವಾಗ ಕೂಡ. ಬಟ್ ನಾವು ಬರುವಾಗ ಇನ್ನೂ ರಶ್ ಇತ್ತು. ನೋಡಿ ಎಲ್ಲ ದೀಪಗಳು ಹಚ್ತಾ ಇದ್ದಾರೆ, ಮತ್ತು ದೀಪಗಳು ಕೂಡ ಮಾರಕ್ಕೆ ಬಂದಿದ್ದಾರೆ. ಬೆಲ್ಲದ ದೀಪ, ನಿಂಬೆಹಣ್ಣಿನ ದೀಪ, ಈ ರೀತಿಯಾಗಿ ಎಲ್ಲ ಥರದ ದೀಪಗಳನ್ನು ಮಾರಕ್ಕೆ ಬಂದಿದ್ದರು. ನೋಡಿ ಎಷ್ಟು ಕ್ಯೂ ಇದೆ ಅಲ್ವಾ ಕೆಳಗನು, ಅಂದರೆ ಫುಲ್ ಮೆಟ್ಲಿಂದ ಕೆಳಗೆ ತನಕನೂ ಕ್ಯೂ ಇತ್ತು. ನಾವು ಅಲ್ಲೇ ಸೆಂಟ್ರಲ್ಲೇ ಒಂದು ಸ್ವಲ್ಪ ಜಾಗ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಸೇರಿಕೊಂಡ್ವಿ. ಅಲ್ಲಿ ನನಗೆ ಭಯ, ಹಿಂಗೆ ದೀಪ ಬೆಳಗ್ತಾರಲ್ವ, ಕೂದಲಿಗೆ ಎಲ್ಲಿ ತಗಲುತ್ತೋ ಅಂತ ಭಯದಲ್ಲಿ ಬೇರೆ ಹಿಂದೆ ಮುಂದೆ ನೋಡ್ಕೊಂಡು ಹೋಗೋದೇ ಆಯಿತು. ನನ್ನ ಮಗಳೂ ಎಲ್ಲರೂ ಅಲ್ಲಿ ಮಾತಾಡಿಸ್ತಾ ಇದ್ದರು, ಚಿಕ್ಕ ಮಕ್ಕಳು ಎಲ್ಲರೂ ಮಾತಾಡಿಸ್ತಾ ಇರ್ತಾರಲ್ಲ ದೇವಸ್ಥಾನಗಳಲ್ಲಿ. ಹಾಗೆ ನೋಡಿ, ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಕೂಡ ಅಷ್ಟೇ ತುಂಬಾ ಕ್ಯೂ ಇತ್ತು. ದೀಪ ಹಚ್ಚೋರನ್ನೇ ಸಪ್ರೇಟಾಗಿ ಬಿಡ್ತಾಯಿದ್ರು, ನಾರ್ಮಲಾಗಿ ಹೋಗೋರನ್ನೇ ಸಪ್ರೇಟಾಗಿ ಬಿಡ್ತಾಯಿದ್ರು. ಒಳಗಡೆನೂ ಅಷ್ಟೇ ಒಂದೊಂದು ಸತಿ ಅನಿಸ್ಬಿಡುತ್ತೆ, ಈ ರೀತಿಯಾಗಿ ಕಾರ್ತಿಕ ಅಥವಾ ಹಬ್ಬ ಏನಾದರೂ ಇದು ದೇವಸ್ಥಾನಕ್ಕೆ ಹೋಗೋಕ್ಕಿಂತನೂ ನಾರ್ಮಲ್ ಡೇಸಲ್ಲಿ ದೇವಸ್ಥಾನಕ್ಕೆ ಹೋದರೆ ನೆಮ್ಮದಿಯಾಗಿ, ಅಂದರೆ ದೇವ್ರ ದರ್ಶನ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದುಬಿಡ್ಬೋದು. ಈ ರೀತಿ ಹಬ್ಬ ಅಥವಾ ಕಾರ್ತಿಕ ಏನಾದ್ರು ಪೂಜೆ ಇದ್ದಾಗ ಹೋದರೆ ಇದೇ ರೀತಿ ತಳ್ಳಾಟ ರಶಲ್ಲಿ ಹೋಗ್ಬಿಟ್ಟು ಬರಬೇಕಾಗತ್ತೆ. ಬಟ್ ಇವಾಗ ಹೋದಾಗೇ ಸಮಾಧಾನ ಅಲ್ವಾ. ನಾರ್ಮಲ್ ಹೋದಾಗ ಯಾವಾಗಲೂ ಹೋಗಿ ಬರ್ತಾನೆ ಇರ್ತೀವಿ. ಬಟ್ ಹಬ್ಬದಾಗ ಹೋದ್ರೇ ಒಂಥರ ಚೆನ್ನಾಗಿರುತ್ತೆ ದೇವ್ರದ್ದು ಡೆಕೋರೇಷನ್ನು ಎಲ್ಲನೂ. ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬರುವಾಗ ಇಲ್ಲಿ ಬಸವಣ್ಣ ಇದೆಲ್ಲ, ಇದಕ್ಕೂ ಕೂಡ ಕೈ ಮುಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ವಿ. ಇಲ್ಲಿನೂ ಅಷ್ಟೇ, ಇಲ್ಲಿ ಕೂಡ ಕ್ಯೂ ಅಲ್ಲೇ ಹೋಗಬೇಕಾಗಿತ್ತು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ವ, ದೇವ್ರ ಹತ್ರ ಬಿಡೋರು, ಮತ್ತು ಅದು ದರ್ಶನ ಮುಗಿಸ್ಕೊಂಡ್ಮೇಲೆ ಮುಂದೋಗಿ ಅಂತಾರಲ್ವ. ನನ್ನ ಮಗಳು ಹತ್ರನೇ, ಅಂದರೆ ಮುಂದೆ ಹೋಗ್ತಾ ಇದ್ವಿ, ಅವರು ಜೋರಾಗಿ ಹೋಗ್ಬಿಟ್ರು. ನನ್ನ ಮಗಳು ಕೂಡ ನಿಂತ್ಬಿಟ್ಟು ಹಳದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಹಾಗಾಗಿ ನಾವು ಕೂಡ ಮುಂದೆನೇ ಬಂದುಬಿಟ್ವಿ. ನೋಡಿ ಇಲ್ಲಿ ಹಾಗೇನೆ ಸುಮ್ಮನೆ ಆಗಲೇ ಅವಳು ಹತ್ಕೊಂಡ್ಬಿಟ್ಟು, ಇಲ್ಲಿ ಜೋರು ಸೌಂಡ್ ಮಾಡಿದರೆ ಅವಳಿಗೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅಮ್ಮನೂ ಕೂಡ ಕೈ ಮುಗಿತಾ ಇದ್ದಾರೆ. ನಂತರ ನಾನು ಮುಗಿದ್ಬಿಟ್ಟು, ನನ್ನ ಮಗಳು ಅಷ್ಟೇ ದೇವ್ರನ್ನೇ ಹಿಡ್ಕೊಳಕ್ಕೆ ಹೋಗಿದ್ರು, ಅದನ್ನು ಕೈ ಮುಗಿದ್ಬಿಟ್ಟು ನಾವೆಲ್ಲ
ಆಚೆಗಡೆ ನಾವು ಮಿಷನ್ ಅದೇ ಬಾ. ಕಾರ್ತಿಕ ಅಲ್ವಾ, ಪ್ರತಿಯೊಬ್ಬರು ಕೂಡ ದೀಪ ಬೆಳಗೋದಕ್ಕೆ ಬಂದಿದ್ರು. ನೋಡಿ ಎಷ್ಟು ದೀಪ, ಎಷ್ಟು ತಟ್ಟೆಗಳು ಇಟ್ಕೊಂಡ್ಬಿಟ್ಟು ಬೆಳಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಏನು ಅಂದ್ಕೊಂಡಿರಲಿಲ್ಲ ತಟ್ಟೆ ತೊಗೊಂಡು ಹೋಗ್ಬೇಕು ಅಂತೇಳಿ. ಹಾಗಾಗಿ ನಾವು ಸುಮ್ಮನೆ ದರ್ಶನ ಮಾಡೋದಕ್ಕೆ ಅಂತೇಳಿ ಬಂದಿದ್ವಿ. ನನ್ನ ಮಗಳು ಕೂಡ ಅಷ್ಟೇ ದೇವ ದರ್ಶನ ಮಾಡೋಕ್ಕೆ ಚೆನ್ನಾಗಿ ಬಿಟ್ಲು. ಏನು ಕಿರಿಕಿರಿ ಮಾಡಲಿಲ್ಲ. ಯಾಕೆಂದರೆ ಮನೇಲೇ ನಿದ್ದೆ ಚೆನ್ನಾಗಿ ಮಾಡಿಸ್ಬಿಟ್ಟು ಬಂದಿದ್ವಲ್ಲ, ಹಾಗಾಗಿ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಎಲ್ಲ ಮಕ್ಕಳನ್ನ ಅಷ್ಟೇ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ನನ್ನ ಮಗಳು ಕೂಡ ಕ್ಲೀನಾಗಿ ಮಲಗಿಸ್ಬಿಟ್ಟು ಅಂದರೆ ನಿದ್ದೆ ಕ್ಲಿಯರ್ ಆದಮೇಲೆ ಅವಳನ್ನ ಕರ್ಕೊಂಬಂದಿದ್ದು. ಮೊನ್ನೆ ಇಲ್ಲಿ ಕಡಲೆಕಾಯಿ ಪರ್ಸತ್ತಲ್ಲಮ್ಮ, ಅಗೋ ಅಲ್ಲಿ ಫಂಕ್ಷನ್ ಮಾಡ್ದಂಗೆ ಮಾಡ್ತಾರೆ. ಅಗೋ ಅಲ್ಲಿ ಗ್ರೌಂಡ್ ಇದೆಯಲ್ಲ, ಗಿಣಿ 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 ನೋಡಿ 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 ನೋಡಿ. ನಾವು ಈ ವರ್ಷ ಕಡಲೆಕಾಯಿ ಪರ್ಸೆ ಬರೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ಊರಲ್ಲಿದ್ದೆ. ನವಂಬರ್ 8, 9, 10 ಇತ್ತು ಕಡಲೆಕಾಯಿ ಪರ್ಸೆ ಮಲ್ಲೇಶ್ವರಂದು. ನಾವು ಬರಲಿಕ್ಕಾಗಲಿಲ್ಲ. ಇಲ್ಲೇ ಅದು ಸ್ಟೇಜ್ ಇದೆಲ್ಲ. ಹೋದ ಸತಿ ಇಲ್ಲಿ ವಿಜಯ ರಾಘವೇಂದ್ರ ಸರ್ ಅವರು ಗೆಸ್ಟಾಗಿ ಬಂದಿದ್ದರು. ಅವರು ಅಲ್ಲಿ ಹಾಡು ಹೇಳಿದರು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ. ಹೋದ ಸತಿ ನಾವು ಬಂದಿದ್ವಿ ಇಲ್ಲಿಗೆ ಫಂಕ್ಷನ್ಗೆ. ಇಲ್ಲಿ ಕೂಡ ದೀಪ ಹಚ್ತಾ ಇದ್ರು. ಇಲ್ಲಿ ಕೂಡ ದೀಪ ಹಚ್ತಾ ಇದ್ರು. ಇಲ್ಲಿ ದೇವ್ರದ್ದು ಕಟ್ಟೆ ಇತ್ತು. ಇಲ್ಲಿ ಬನ್ನಿ ಮರ ಅನಿಸುತ್ತೆ ಅದು. ಅಲ್ಲಿ ಕೂಡ ಎಲ್ಲಾನು ದೀಪ ಬೆಳಗಿ ದೀಪ ಅಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ರು. ಇದೊಂದೇ ದೇವಸ್ಥಾನದಲ್ಲಿ ಎಷ್ಟೊಂದು ದೇವರಿದ್ದಾವೆ. ಕಡುಮಲ್ಲೇಶ್ವರ, ಸುಬ್ರಹ್ಮಣ್ಯ, ಗಣೇಶ ತುಂಬಾ ಇದೆ. ಅಂದರೆ ಎಲ್ಲ ಥರದ ದೇವರು ಕೂಡ ಇದೆ ದೇವಸ್ಥಾನದಲ್ಲಿ ಕೂಡ. ಹಾಗೆ ಇಲ್ಲಿ ನಾಗರಕಟ್ಟೆ ಇತ್ತು. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಕೈ ಮುಗಿದೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಕೂಡ ಅಷ್ಟೇ ದೀಪ ಹಚ್ಚಿದ್ದಾರೆ. ಮತ್ತು ಹಿಂದುಗಡೆನೂ ಅಷ್ಟೇ ತುಂಬಾ ನಾಗರಕಟ್ಟೆ ಇದೆ. ನೋಡಿ ಎಲ್ಲದಕ್ಕೂ ದೀಪ ಹಚ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೆಳಗಡೆನೂ ಅಷ್ಟೇ ಇಲ್ಲಿ ಈಶ್ವರ ಮತ್ತು ಬಸವಣ್ಣ ಇತ್ತು. ಅಲ್ಲಿ ಕೂಡ ಅಷ್ಟೇ ವಿಭೂತಿ ಎಲ್ಲನ ಹಚ್ಚಿ ಪೂಜೆ ಮಾಡ್ತಾ ಇದ್ರು. ಜೈ ಜಂಡಕತ್ತೀರಾ? ಗಿಣಿ ನನಗೆ ಮತ್ತು ಅಮ್ಮನಿಗೆ ದೇವಸ್ಥಾನದಲ್ಲಿ ಬಾಗಿನ ಕೂಡ ಕೊಟ್ಟಿದ್ದರು. ಅಂದ್ಕೊಂಡಿರ್ತಾರಲ್ವ ಬಾಗಿನ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಅವರು ನನಗೆ ಮತ್ತು ಅಮ್ಮನಿಗಿಬ್ರಿಗೂ ಬಾಗಿನ ಕೊಟ್ಟಿದ್ದರು. ಅದನ್ನು ಕೂಡ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಹಾಗೆ ಪಕ್ಕದಲ್ಲೇ ಗಂಗಮ್ಮ ಟೆಂಪಲ್ಲು ಮತ್ತು ಇನ್ನೊಂದು ದೇವಸ್ಥಾನ ಇತ್ತು. ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ನಾನು ಅಮ್ಮ ಎಲ್ಲರೂ. ಇಲ್ಲಿ ನೋಡು ಎಷ್ಟೆಲ್ಲ ಇಟ್ಟಿದ್ದಾರೆ. ಮಕ್ಷಿ ಆಗ್ತದೆ. ನಾವು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿ ಗಂಗಮ್ಮ ಟೆಂಪಲ್ ಇತ್ತು. ಅಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಕಾರ್ತಿಕೋಸ್ಕರ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಲೈನ್ ಕೂಡ ದೀಪಗಳು ಇಟ್ಟಿದ್ರು. ಎಷ್ಟು ಚೆನ್ನಾಗಿ ಅಂದರೆ ಈವ್ನಿಂಗ್ ಟೈಮಲ್ಲಿ ಹಚ್ತಾರಂತೆ. ಅಷ್ಟು ಕತ್ಲಾಗಿಲ್ವಲ್ಲ, ಹಾಗಾಗಿ ಒಂದು 7 o'clock ಹಚ್ತಾರೆ. ಅವಾಗ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಹಾಗಾಗಿ. ಬರೋ ಪ್ರೇಮ ಒಳ್ಳೆ ಹಾಡು.
ಹಾಗೆ ನಾವು ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಎದುರುಗಡೆನೇ ಪಾತಾಳ ಗಂಗೆ ಇತ್ತು. ಅಲ್ಲಿ ಕೂಡ ಅಷ್ಟೇ ತುಂಬಾ ಕ್ಯೂ ಇತ್ತು. ಅಲ್ಲಿ ಕೂಡ ದೀಪ ಬೆಳಗಲಿಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಕೂಡ ಈಶ್ವರ ಎಲ್ಲ ಇರೋದು, ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ. ಅಲ್ಲಿ ಕ್ಯೂ ನಿಂತ್ಕೊಳ್ಳಿಕ್ಕೆ ಆಗಲ್ಲ, ತುಂಬಾ ಕ್ಯೂ ಇತ್ತು ಅಂತ ಹೇಳ್ಬಿಟ್ಟು ಇದು ಗಂಗಮ್ಮ ದೇವಸ್ಥಾನ, ಲಕ್ಷ್ಮೀ ನರಸಿಂಹ ದೇವ್ರ ಗುಡಿಗೆ ಹೋಗ್ಬಿಟ್ಟು ಅದೇ ರಿಟರ್ನ್ ಹೋಗಲಿಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಇದು ರೀಸೆಂಟಾಗಿ ಕಡಲೆಕಾಯಿ ಪರಿಚಯ ಆಗಿತ್ತಲ್ವ, ಅಲ್ಲಿ ಕೂಡ ಅಷ್ಟೇ ತುಂಬಾ ಕಡಲೆಕಾಯಿ ಇಟ್ಟಿದ್ರು. ಕೇಳಿದ್ದು ತುಂಬಾ ಜಾಸ್ತಿ ರೇಟ್ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ಬುಕ್ಕೆಣ್ಣು ಅಂತಾರೆ ನಮ್ಮ ಕಡೆ, ಇಲ್ಲಿ ಪೇರ್ಲೆ ಅಂದರೆ ಚೀಪೆಕಾಯಿ ಅಂತಾರೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನು ತೊಗೊಂಡ್ಬಿಟ್ಟು ಬಂದ್ವಿ. ಮತ್ತು ಕಾಡು ಮಲ್ಲೇಶ್ವರ ದೇವಸ್ಥಾನ ಒಳಗಡೆ ಬಂದ್ವಿ, ಯಾಕೆಂದರೆ ಸ್ಲಿಪ್ಪರ್ ಆಚೆ ಕಡೆ ಬಿಟ್ಟೋಗಿದ್ವಿ ಅಲ್ಲ, ಹಾಗಾಗಿ ಅಲ್ಲಿ ಕೂಡ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲಿಗೂ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಥರ್ಸ್ಡೇ ಅಂದರೆ ಫುಲ್ ರಶ್ ಇರುತ್ತೆ ಅಲ್ವಾ, ಇವತ್ತಷ್ಟು ರಶ್ ಇರೋದಿಲ್ಲ. ಹಾಗೆ ದೇವ್ರ ಹತ್ರ ಪ್ರದಕ್ಷಿಣೆ ಹಾಕೋದಕ್ಕೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತೇ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಹತ್ತತ್ರ 6 ಗಂಟೆ ಆಗಿದೆ, ಎಷ್ಟು ಜನ ಬಂದಿದ್ದಾರೆ ಅಲ್ವಾ. ಅದಕ್ಕೆ ನಾವು 4 o'clock ಬಂದ್ವಿ. ಒಂದು ಸ್ವಲ್ಪ ರಶ್ ಇತ್ತು, ಪರವಾಗಿಲ್ಲ. ಇವಾಗ ಬಂದಿದ್ರೆ ಫುಲ್ ರಶ್ ಇದೆ. ನೋಡಿ ಎಷ್ಟು ದೀಪ ಅಂದರೆ ತುಂಬಾ ದೀಪ ಬೆಳಗ್ತಾ ಇದ್ರು. ಇಲ್ಲಿ ಅನ್ನದಾಸೋಗದ್ದು ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ನಾವು ಅದನ್ನು ಕೂಡ ಕ್ಲಿಪ್ ತಗೊಂಡ್ಬಿಟ್ಟು ಹೊರಟು ಬರ್ತಾ ಇದ್ದೀವಿ ಹೊರಗಡೆ. ಸಾಯಿಬಾಬನ ಗುಡಿಗೆ ಈಟ್ ರಾಜ ಜ್ಯೂಸ್ ಸ್ಟಾಲ್. ಇಲ್ಲಪ್ಪ, ಸಾಯಿಬಾಬಾ ಗುಡಿ ಪಕ್ಕದಲ್ಲೇ ಈಟ್ ರಾಜ ಫ್ರೂಟ್ ಶಾಪ್ ಇದೆ. ಅದು ಬಂದು ಅಂದರೆ ಪ್ಲಾಸ್ಟಿಕ್ ಏನು ಯೂಸ್ ಮಾಡೋದಿಲ್ಲ. ಈ ಬುಕ್ ಅಂದರೆ ಸೀಬೆಕಾಯಿ ಒಳಗುಳ್ದು ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನೇ ಮಿಕ್ಸಿ ಮಾಡಿ ಮತ್ತು ಆ ಸೀಬೆಕಾಯಿ ಒಳಗಡೆ ಹಾಕ್ಬಿಟ್ಟು ಕೊಡ್ತಾರೆ. ಪಪ್ಪಾಯಿನೂ ಅಷ್ಟೇ, ವಾಟರ್ ಮಿಲನ್, ಪ್ರತಿಯೊಂದು ಹಣ್ಣು ಅಷ್ಟೇ, ಇವನ್ ಬಾಳೆಹಣ್ಣು, ಕುಕುಂಬರ್ ಎಲ್ಲನೂ ಅದೇ ರೀತಿಯಾಗಿ ಮಾಡ್ತಾರೆ. ಅವರು ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ಅದೆಲ್ಲ ಯೂಟ್ಯೂಬಲ್ಲೇ ಇದೆ, ಅಂದರೆ ಈಟ್ ರಾಜ ಅಂತ ಹೊಡೀರಿ, ಅದು ಕೂಡ ಬರುತ್ತೆ ಯೂಟ್ಯೂಬರ್ದು. ನೆಕ್ಸ್ಟ್ ನಾವು ಸಾಯಿಬಾಬಾ ಗುಡಿ ಒಳಗಡೆ ಬಂದ್ವಿ. ನೋಡಿ ಇಲ್ಲಿ ರಶ್ಶೇ ಇರಲಿಲ್ಲ, ಚೆನ್ನಾಗಿ ದೇವ್ರ ದರ್ಶನ ಆಯಿತು. ದೇವ್ರದ್ದು ಪ್ರದಕ್ಷಿಣೆ ಕೂಡ ಮಾಡ್ಕೊಂಡ್ವಿ. ಥರ್ಸ್ಡೇ ಬಂದರೆ ಫುಲ್ಲು ಜನ ಇರ್ತಾರೆ, ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಬರಬೇಕು. ಮತ್ತು ಅಲ್ಲಿ ಅಂದರೆ ಹತ್ರಕ್ಕೆ ಹೋದಾಗೂ ಅಷ್ಟೇ ಬೇಗ ಹೋಗಿ ಅಂತ ಇರ್ತಾರೆ. ಇವಾಗ ಯಾರು ಇರೋದಿಲ್ಲ, ಆರಾಮಾಗಿ ಕೈ ಮುಕ್ಕೊಂಡ್ಬಿಟ್ಟು ದೇವ್ರನ್ನ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಇಲ್ಲಿ ನನ್ನ ಮಗಳಿಗೆ ಕೂಡ ಅಷ್ಟೇ ದೇವ್ರದ್ದು ಪಾದ ಮುಟ್ಟಿಸ್ಬಿಟ್ಟು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಜ್ಜ ಅಮ್ಮ ಜೇಜಿ ಗುಡಿ ಅಮ್ಮ ಸಾಯಿಬಾಬಾ ಬಾಬಾಗಿಣಿ ಜೇಜಿ ಮಾಡಿ ಚಾಮಿ ಮಾಡಿ. ಹಾಗೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರು. ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಪ್ರಸಾದ, ಯಾವುದೇ ದೇವಸ್ಥಾನದಲ್ಲಾದ್ರೂ. ನನಗೆ ತುಂಬಾ ಇಷ್ಟ ಪ್ರಸಾದ ಅಂದರೆ. ಹಾಗೆ ಅಲ್ಲಿ ಕೂಡ ಅಷ್ಟೇ ಕಾರ್ತಿಕ ಇತ್ತು ಅಲ್ವಾ, ಸೋಮವಾರ. ಅಲ್ಲಿ ಕೂಡ ಅಷ್ಟೇ ದೀಪ ತುಂಬಾ ಚೆನ್ನಾಗಿ, ಅಂದರೆ ರಂಗೋಲಿ ಹಾಕಿಬಿಟ್ಟು ಎಡ್ಜಿಗಳನ್ನು ದೀಪ ಇಟ್ಟಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಲಿಕ್ಕೆ. ಹಾಗೆ ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಕೂಡ ಅಷ್ಟೇ ಔಟ್ಸೈಡು ದೇವ್ರದ್ದು ಶಿಲೆಗಳು ಮತ್ತು ಹೂವು ಅವೆಲ್ಲ ತುಂಬಾ ರಶ್ ಆಗಿರುತ್ತೆ ಇಲ್ಲಿ ಥರ್ಸ್ಟ್ ದಿನ. ಇಲ್ಲಿಂದನೇ ಫುಲ್ ಕ್ಯೂ ನಿಂತ್ಕೊಂಡಿರ್ಬೇಕಾಗತ್ತೆ. ನೋಡಿ ಇವಾಗ ಎಷ್ಟು ಫ್ರೀ ಆಗಿದೆ. ಹಾಗೆ ನಾನು ಇಲ್ಲಿಗೆ 1-2-3 ಸತಿ ಪ್ರಸಾದ ಮಾಡ್ಕೊಂಡು ಹೋಗಿದ್ದೆ, ದೇವ್ರಿಗೆ ಅಂದ್ಕೊಂಡಿರ್ತೀವಲ್ಲ ಆವಾಗ. ನಾವು ದೇವಸ್ಥಾನದಿಂದ ರೋಡ್ ಕ್ರಾಸ್ ಮಾಡಿದ್ವಿ, ಅಪೋಸಿಟ್ ರೋಡಿಗೆ ಹೋದ್ವಿ. ಅಲ್ಲಿ ಕೂಡ ಅಷ್ಟೇ ಸಾಯಿಬಾಬಾದು ಅಂಗಡಿನೇ ಇಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅಂದರೆ ಮಾಡಿದಾರಲ್ವ ದೇವ್ರದ್ದು ವಿಗ್ರಹನ. ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಎಷ್ಟು ದೊಡ್ಡ ಸೈಜಲ್ಲಿ ಇದ್ದವು, ಸಣ್ಣ ಸೈಜಲ್ಲಿ ಇದ್ದವು, ಅವು ನೋಡ್ಕೊಂಡ್ಬಿಟ್ಟು ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪ್ ಹತ್ರನೇ ಬೇಬಿ ಅಂಗಡಿ ಇತ್ತು, ಅದು ನೋಡ್ತಾ ಇದ್ವಿ. ಬಟ್ ಅಷ್ಟೇನು ಇಷ್ಟ ಆಗಲಿಲ್ಲ. ಹಾಗೆ ಹೊರಗಡೆ ನೋಡ್ಕೊಂಡ್ಬಿಟ್ಟು ಬಸ್ ಬಂತು ಅಂತ ಹೇಳ್ಬಿಟ್ಟು ಹಾಗೆ ಬಸ್ ಹತ್ಕೊಂಡ್ಬಿಟ್ಟು ಬಂದ್ವಿ.
ಇವತ್ತು ಕಾರ್ತಿಕ ಸೋಮವಾರ ಇರೋದ್ರಿಂದ ನಮ್ಮನೆ ಹತ್ರ ಕೂಡ ಒಂದು ದೇವಸ್ಥಾನ ಇದೆ, ಕೋದಂಡ ರಾಮ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅಲ್ಲಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ದೇವ್ರದ್ದು ಇವತ್ತು ಅಲಂಕಾರ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಕೂಡ ನಾವು ಅಷ್ಟೇ ತುಂಬಾನೇ ರಶ್ ಇತ್ತು, ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಂಗೇನೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬಾನೇ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ರೋಡಲ್ಲಿ ಇರೋದ್ರಿಂದನೇ. ಈ ಸೆಂಟ್ರಿಗೆ ಐಟಮ್ ನೋಡಿ. ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ವಾ ಈಶ್ವರ. ದೇವಸ್ಥಾನ ಕೂಡ ತುಂಬಾ ರಶ್ ಇತ್ತು. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕರ್ಕೊಂಬಂದಿದ್ರು. ನನ್ನ ಮಗಳು ಕರ್ಕೊಂಬರೋಣ ಅನ್ನೋಷ್ಟೊತ್ತಿಗೆ ಅವಳು ಮಲ್ಕೊಂಡ್ಬಿಟ್ಟಿದ್ಲು ಬಸ್ಸಲ್ಲಿ ಬರುವಾಗನೇ. ಹಾಗಾಗಿ ಅವಳನ್ನ ಮನೇಲಿ ಮಲಗಿಸ್ಬಿಟ್ಟು ನನ್ನ ತಮ್ಮ ನೋಡ್ಕೊಂತ ಹೇಳ್ಬಿಟ್ಟು ಬಂದಿದ್ದೆ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದು ಬನಶಂಕರಿ, ಗಣೇಶ, ಈಶ್ವರ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ 3 ಇದೆ ಇದರಲ್ಲಿ. ಹಾಗೆ ಆಚೆ ಕಡೆ ನವಗ್ರಹ ಕೂಡ ಇಟ್ಟಿದ್ದಾರೆ. ಹಾಗೆ ಇದು ದೇವ್ರದ್ದು ಬಿಲ್ಪತ್ರೆ ತಗೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ ತುಂಬಾನೇ ರಶ್ ಇತ್ತು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಕೂಡ. ದೇವ್ರದ್ದು ವನ ತಗೊಂಡ್ಬಿಟ್ಟು ಮುಡ್ಕೊಂಡು ಬಂದು ಬನಶಂಕರಿ ದೇವರು. ನನಗೆ ಹೋಗಿ ಭಯ ನನಗೆ, ಯಾಕೆ ಗೊತ್ತಾ, ಕೂದಲು ಇನ್ನು ದೇವಸ್ಥಾನಕ್ಕೆ ಬರೋರು ಬರ್ತಾ ಇದ್ರು. ಇಲ್ಲಿ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ದೀಪ ಆರತಿ ಬೆಳಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನಾವು ಹಾಗೆ ಸೈಡ್ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಸೈಡ್ ಕೂಡ ಬಿಡ್ತಾ ಇರಲಿಲ್ಲ ಹೊರಗಡೆ ಬರಲಿಕ್ಕೆ, ಅಷ್ಟು ರಶ್ ಆಗಿಬಿಟ್ಟಿತ್ತು. ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ಇದು ಕಬ್ಬಿನ ಜ್ಯೂಸ್ ಇತ್ತು. ಹಾಗೆ ಕುಡಿಯೋಣ ಅಂತ ಹೇಳಿಬಿಟ್ಟು ಕಬ್ಬಿನ ಜ್ಯೂಸನ್ನ ಆರ್ಡ್ರ್ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಅಂದರೆ ಕ್ವಾಂಟಿಟಿ ತುಂಬಾ ಚೆನ್ನಾಗಿ ಕೊಡ್ತಾರೆ. 600 ml 50 rupeesಗೆ. ನಾವು ಯಾವಾಗಲೂ ಇಲ್ಲೇ ತೊಗೊಂಡು ಹೋಗೋದು. ಇದು ಅಂದರೆ ಮುಂಚೆ ಅಂಗಡಿ ಬೇರೆ ಕಡೆ ಇತ್ತು, ಇವಾಗ ದೇವಸ್ಥಾನ ಪಕ್ಕದಲ್ಲೇ ಮಾಡಿದ್ದಾರೆ. ನಾವು ಕೂಡ ಕುಡ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು ಕುಡಿದಾಗ, ಯಾಕೆಂದರೆ ಅಷ್ಟು ರಶಲ್ಲಿ ಇದ್ವಲ್ಲ. ಹಾಗೆ ಇಲ್ಲಿ ಟೀ ಶಾಪ್ ಕೂಡ ಇತ್ತು, ಮಲ್ನಾ ಟೀ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೊಂಬೆ ಕೂಡ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಒಂದು ಕೈಯಲ್ಲಿ ಕಾಫಿ ಕಪ್ ಇಟ್ಕೊಂಡು ಇನ್ನೊಂದು ಕಡೆ ಕಾಫಿ ಜಗ್ ಇಟ್ಕೊಂಡ್ಬಿಟ್ಟು. ನಮ್ಮ ಹಸ್ಬೆಂಡ್ ಕೂಡ ಕುಡಿದಾರಂತೆ ಇಲ್ಲಿ ಟೀನ. ತುಂಬಾ ಚೆನ್ನಾಗಿರುತ್ತಂತೆ ಟೇಸ್ಟು. ನಾನು ಯಾವತ್ತೂ ಕುಡ್ದಿರ್ಲಿಲ್ಲ. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ರಿಟರ್ನ್ ಹೋಗ್ತಾ ಇದ್ವಿ. ರೆಡಿ ಆಗ್ಬಿಟ್ಟಿದ್ದಾರೆ ಹೋಗ್ಲಿಕ್ಕೆ. ಆನೆಯನ್ನು ಕೂಡ ಬೀಸಿತ್ತು, ಮನೇಲಿ ಖಾಲಿ ಆಗ್ತಾ ಬರ್ತಾ ಇದ್ರು. ಹಾಗಾಗಿ ಆನೆಯನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ನಾವು ಯಾವಾಗಲೂ ಇಲ್ಲೇ ಆನೆಯನ್ನು ತಗೊಳ್ಳೋದು. ಹೆಂಗೆ ಅಂಕ ಯಾವ 4? ಅವು 100 ರೂಪಾಯಿ 4 5 100 ರೂಪಾಯಿಗೆ 5. ಅವು 100 ರೂಪಾಯಿಗೆ ಪರವಾಗಿಲ್ಲ ಅಲ್ಲ. ಇವತ್ತು ತಾಣನ 5 kg ತಾಣ ಬಂದ್ವಾ? 5 kg ಬಂದ್ವಾ? ಬಂತಾ? ಕೊಡಿ. ಇವಾಗೆಲ್ಲ ತೆಂಗಿನಕಾಯಿ ರೇಟ್ ಆಗಿಬಿಟ್ಟಿದೆ ಅಲ್ಲ, kg 90. ಮಾರೋದು ಪೀಸ್ 90 ರೂಪಾಯಿ ಒಂದು ಕಾಯಿ ಅಂತಂದ್ರೆ ನಿಂತ್ಕೊಂಡಾಗ ಓಡಾಡ್ಬಿಡ್ತಾರೆ. ಏನಂಕ ನಿಂತ್ಕೊಂಡಾಗ 90 ರೂಪಾಯಿ ಕಾಯಿ ಅಂದರೆ ನಿಂತ್ಕೊಂಡಾಗ ಹೊಂಟಿದ್ದಾರೆ. ಹೌದಾ? ಪೀಸ್ ಲೆಕ್ಕ 35 40 ಆ ಥರ ಮೀಡಿಯಮ್ ಸೈಜು ದಪ್ಪ. ನೀವು ಇಲ್ಲೇ ತರೋದಾ ಇನ್ನು ಊರಿನ ತರೋದಾ? ಊಟ ನಿಮ್ಗೆ ತರ್ತಾರಲ್ಲ ಅಂತ ತರ್ತೀವಿ. ಹೌದಾ? ಅಲ್ಲಾದ್ರೆ ನಿಮಗೆ ಗಿಟ್ಟುತ್ತಲ್ವ ರೇಟು? ಯಾವ ಊರು? ಅಲ್ಲಿಂದ ಬರೋ ಚಾರ್ಜ್ ಎಲ್ಲ ಹಾಕ್ತಾರಲ್ಲ. ಯಾವ ಊರ? ನಮ್ದು ಇಲ್ಲೇ ಆರಂತಿ ಬರ್ತದಲ್ಲ, ಆರಂತಿ ರೈತರ ಬರ್ತೀವಿ ನಾವು. ಯಶವಂತಪುರ ಹತ್ರ ಆಗಿದೆ ಅಂಕಲ್. ಸರಿ, 1/4 kg. ಅವತ್ತು 50 ರೂಪಾಯಿ ತಾನೇ ಇದ್ದಿದ್ದು. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ತುಂಬಾ ಹೂವು ಇದ್ವು ನಮ್ಮ ಏರಿಯಾದಲ್ಲಿ, ಅಂದರೆ ನಮ್ಮ ರೋಡಲ್ಲಿ. ಹೂವಿನ ರೇಟ್ ಕೂಡ ಅಷ್ಟೇ ಇತ್ತು, ಜಾಸ್ತಿ ಇತ್ತು. ಯಾಕೆಂದರೆ ಹಬ್ಬದ ಸೀಸನ್ ಅಲ್ಲ ಇದು ಕಾರ್ತಿಕ, ಹಾಗಾಗಿ ಹೂವನ್ನು ಜಾಸ್ತಿ ಇದ್ವು, ಹೂವಿನ ರೇಟು ಕೂಡ ಜಾಸ್ತಿ ಇದ್ವು. ನಮಗೆ ಇವತ್ತು ಪೂಜೆ ಬೇಕಿತ್ತು ಅಂತ ನಾವು ತೊಗೊಂಬಂದ್ವಿ ಮಾರ್ನಿಂಗು. 50 ರೂಪಾಯಿ 1/4 kg ಇದ್ವು. ನಾರ್ಮಲಾಗಾದರೆ 30 ರೂಪಾಯಿ 1/4 kg ಇರುತ್ತೆ ಆ ಹೂವು, ಶಾವಂತಿಗೆ ಹೂವು.
ಹಾಗೆ ನಾವು ಮಾರ್ನಿಂಗ್ ಇದೇ ಬೇಕರಿನೇ ಬ್ರೆಡ್ ತೊಗೊಂಡ್ಬಿಟ್ಟು ಬಂದಿದ್ದು, ಯಾಕಂದರೆ ಇದು ತುಂಬ ಚೆನ್ನಾಗಿ ಸಿಗುತ್ತೆ ಎಲ್ಲನೂ ಬೇಕ್ರಿ ಐಟಮ್ಸ್ ಫ್ರೆಶ್ ಆಗಿ. ಹಾಗೆ ಇವತ್ತು ಮನೆಗೆ ಹೊರಟ್ವಿ. ಇದು ಬಂದು ಪಾರ್ಟ್ 2 ವಿಡಿಯೋ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನನ್ನ ವಿಡಿಯೋ ಇದೇ ಥರ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋ ನೋಡ್ಕೊಳ್ಳಿ.